ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನೆಲ್ಗೆ ಸ್ವಾಗತ. ಇವತ್ತು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಇನ್ಸ್ಟಂಟ್ ಪಾಸ್ತಾ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಯಾರು ಬೇಕಾದರೂ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ತುಂಬ ಹೊಟ್ಟೆ ಹಶ್ವಾದಾಗ ಏನು ಮಾಡಬೇಕು ಅಂತ ದೋಚಿದಾಗ ಇದನ್ನು ಸಿಂಪಲ್ಲಾಗಿ, ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಮಸಾಲ ಇಲ್ಲದೆ, ಎಕ್ಸ್ಟ್ರಾ ಸಾಸಸ್ ಇಲ್ಲದೆ, ಮನೆಯಲ್ಲಿ ಇರುವಂತಹ ಪದಾರ್ಥದಿಂದನೇ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಹಾಗಾದರೆ ಇದನ್ನು ಮಾಡಲು ಬೇಕಾದ ಸಾಮಗ್ರಿಗಳು ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ ಪಾಸ್ತಾ, 1 ಕಪ್ ಆನಿಯನ್ನು, ಒಂದು ಸ್ವಲ್ಪ ಕರಿಬೇವು, 1 ಟೊಮೊಟೊ, ಸ್ವಲ್ಪ ಕಟ್ ಮಾಡಿದಂಥ ಕೊತ್ತಂಬರಿ, ಸ್ವಲ್ಪ ಟೊಮೊಟೊ ಕೆಚಪ್ಪು. ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದರಲ್ಲೇ ಒಂದು 3 ಗ್ಲಾಸ್ ನೀರು ಹಾಕಿ, ಸ್ವಲ್ಪ ನೀರು ಬಿಸಿ ಆದಮೇಲೆ 1 ಕಪ್ ಪಾಸ್ತಾ ಮುಂಚೆ ತೋರಿಸಿದ್ನಲ್ಲ ಅದನ್ನು ಹಾಕಿ, ಪಾಸ್ತಾ ಹಾಕಿದ ಮೇಲೆ ಸ್ವಲ್ಪ ಉಪ್ಪು, 1 ಸ್ಪೂನು ಕುಕ್ಕಿಂಗ್ ಆಯಿಲು. ಉಪ್ಪು ಮತ್ತು ಈ ಆಯಿಲ್ ಹಾಕೋದ್ರಿಂದ ಬೇಗನೆ ಬಾಯ್ಲ್ ಆಗುತ್ತೆ ಪಾಸ್ತಾ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 1 ನಿಮಿಷದವರೆಗೆ ಬಿಟ್ಬಿಡೋಣ. 1 ನಿಮಿಷ 2 ನಿಮಿಷ ಆಮೇಲೆ 1-2 ನಿಮಿಷ ಆದಮೇಲೆ ಈ ಥರ ನೀರೆಲ್ಲ ಹಿಂಗೋಗಿರುತ್ತೆ. ಈಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಪಾಸ್ತಾವನ್ನು ಮೇಲೆ ಕೆಳಗೆ. ಈಗ ಒಂದು ಪಾಸ್ತಾ ತೊಗೊಂಡು ಒಂದು ಚಾಕಿನ ಸಹಾಯದಿಂದ ಕಟ್ ಮಾಡಿ ನೋಡೋಣ. ಚೆನ್ನಾಗಿ ಈ ಥರ ಕಟ್ ಆಗಿದರೆ ಪಾಸ್ತಾ ಬೆಂದಿದೆ, ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಅರ್ಥ. ಈಗ ಈ ಪಾಸ್ತಾ ಎಲ್ಲ ಚೆನ್ನಾಗಿ ಕಟ್ ಆಗ್ತಿದೆಯಲ್ಲ, ಈಗ ಬೆಂದಿದೆ. ಈಗ ಈ ಎಲ್ಲ ಪಾಸ್ತಾನ ಒಂದು ಸೈಡಿಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಎಲ್ಲ ಪಾಸ್ತಾನ ಚೆನ್ನಾಗಿ ಈ ಥರ ಸೈಡಿಗೆಲ್ಲ ಎತ್ತಿಟ್ಕೊಂಡು ಒಂದು ಪ್ಲೇಟಿಗೆ. ಈಗ ಇದೇ ಪಾನನ್ನೇ ಕ್ಲೀನ್ ಮಾಡಿಕೊಂಡು ಈಗ ಈ ಪಾನಿಗೆ 1-2 ಸ್ಪೂನ್ ಆಯಿಲು. ಪಾಸ್ತಾಗೆ ಜಾಸ್ತಿ ಆಯಿಲ್ ಬೇಕಾಗಲ್ಲ, ಕ್ವಾಂಟಿಟಿ ನೋಡಿಕೊಂಡು ಹಾಕೋಣ. ಈಗ ನಾನು 1-2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಫ್ರೈ ಆದಮೇಲೆ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಂತಹ ಆನಿಯನ್ನು, ಈ ಆನಿಯನ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸೋಣ. ಈ ಆನಿಯನ್ನೆಲ್ಲ ಚೆನ್ನಾಗಿ ಬೆಂದ ಮೇಲೆ ಈಗ ಸ್ವಲ್ಪ ಕರಿಬೇವು, ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗೆಲ್ಲ ಚೆನ್ನಾಗಿ ಆನಿಯನ್ ಬೆಂದಿದೆ. ಈಗ ಒಂದು ಟೊಮೊಟೊನ ಹಾಕಿ ಈ ಟೊಮೊಟೊನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಟೊಮೊಟೊ ಸಹ ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ಸೆಕೆಂಡ್ ಕಾಲ ಹಾಗೆ ಇಡೋಣ. ಈಗ ಲಿಡ್ಡನ್ನು ಓಪನ್ ಮಾಡಿ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸಲ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಈಗ ನಾವು ಮುಂಚೆನೇ ಸೈಡಿಗೆ ಎತ್ತಿಟ್ಕೊಂಡಿರೋಂತಹ ಪಾಸ್ತಾನ ಹಾಕೋಣ. ಪಾಸ್ತಾನ ಹಾಕಿ ಈಗ ಇದಕ್ಕೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನು ಸಾಲ್ಟು, ಒಂದು ಚಿಟಿಕೆ ಜೀರಿಗೆ ಪೌಡರ್, ಈಗ ಕೊತ್ತಂಬರಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ಎಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಪಾಸ್ತಾ ಮಸಾಲ ಅಂತ, ಇದೊಂದಿದ್ದರೆ ಸಾಕು ನಮಗೆ, ಬೇರೆ ಏನು ಮಸಾಲ ಬೇಕಾಗಲ್ಲ. ಈಗ 1 ಸ್ಪೂನಷ್ಟು ಈ ಪಾಸ್ತಾ ಮಸಾಲನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಇದಕ್ಕೆ 1 ಸ್ಪೂನು ಟೊಮೊಟೊ ಕೆಚಪ್ಪನ್ನು ಹಾಕೋಣ. ಟೊಮೊಟೊ ಕೆಚಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಂದಿದ್ದರೆ ಸಾಕು, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ಹಾಕಿ ಈಗ ಕೊನೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೊಮೊಟೊ ಕೆಚಪ್ಪು ಮತ್ತು ಮಸಾಲೆ ಎಲ್ಲನೂ ಪಾಸ್ತಾಗೆ ಹಿಡಿಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು 10 ಸೆಕೆಂಡ್ಸ್ ಕಾಲ ಲಿಡ್ಡನ್ನು ಕ್ಲೋಸ್ ಮಾಡಿಡೋಣ. ಈಗ ಈ ಥರ ಲಿಡ್ ಕ್ಲೋಸ್ ಮಾಡಿರೋದ್ರಿಂದ ಎಲ್ಲ ಮಸಾಲ ಚೆನ್ನಾಗಿ ಪಾಸ್ತಾಗೆ ಹಿಡಿದಿರುತ್ತೆ. ಈಗ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದರೆ ಈಗ ರೆಡಿ ಆಯಿತು ಪಾಸ್ತಾ. ಈಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡಿ, ಯಾರಾದರೂ ಗೆಸ್ಟ್ ಬಂದಾಗ, ಮಕ್ಕಳು ಶಾಲೆಯಿಂದ ಬಂದಾಗ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮಾಡಿಕೊಡ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್ಸ್, ನೋಡಿದ್ರೆ ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಪಾಸ್ತಾ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.